ಇಡೀ ದೇಶಾದ್ಯಂತ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿದ್ದು ದೇಶದಾದ್ಯಂತ ಹಲವು ಕಡೆ ರಾಮನ ಜಪ, ರಾಮನ ಸ್ಮರಣೆ, ರಾಮನ ಕಟೌಟ್ಗಳು ರಾರಾಜಿಸ್ತಾ ಇದ್ರೆ ಕೋಲಾರದ ಮುಳುಬಾಗಿಲಿನಲ್ಲಿ ಮಾತ್ರ ಕಿಡಿಗೇಡಿಗಳು ರಾಮನ ಬ್ಯಾನರ್ ಅನ್ನ ಹರಿದಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸಾಯಿ ಖಾನೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ದಾರೆ. ಮುಳುಬಾಗಿಲು ಪಟ್ಟಣದ ಜಹಾಂಗೀರ್ ಮಹಲಾದಲ್ಲಿ ಘಟನೆ, ಮುಳುಬಾಗಿಲಿನ ನಡೆದಿರುವಂಥ ಘಟನೆ ಇದು. ಕಸಾಯಿಖಾನೆ ಮುಜ್ಜುನು ಅನ್ನೋರಿಗೆ ಕುಮ್ಮಕ್ಕು ಆರೋಪ, ಕಾರ್ಯಕರ್ತರಿಂದ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ, ಕೂಡಲೇ ಬಂಧಿಸುವಂತೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕಾರ್ಯಕರ್ತರಿಂದ ಮನೆಗೆ ಮುತ್ತಿಗೆ ಹಾಕಲಾಗಿದೆ. ಕೋಲಾರದಲ್ಲಿ ಶ್ರೀರಾಮನ ಕಟೌಟ್ ಹರಿದ ಪ್ರಕರಣ, ಕಸಾಯಿಖಾನೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಜೈ ಶ್ರೀರಾಮ್ ಅಂತೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ, ಮುತ್ತಿಗೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಮುಳುಬಾಗಿಲಿನಲ್ಲಿ ಬ್ಯಾನರ್ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಶಾಂತವಾಗಿದ್ದಂತ ಮುಳುಬಾಗಿಲಿನಲ್ಲಿ ಈಗ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಈಗ ಈ ಬೆಳವಣಿಗೆಗೆ ಕಾರಣ ಶ್ರೀರಾಮನ ಬ್ಯಾನರ್ ಅನ್ನ ಹರಿದಿದ್ದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಅನ್ನ ಕೂಡ ನೋಡ್ತಾ ಇದ್ದೀರಿ. ಸಿಸಿಟಿವಿಯಲ್ಲೂ ಕೂಡ ಕಿಡಿಗೇಡಿಗಳು ಆಗಮಿಸಿ ಬ್ಯಾನರ್ ಅನ್ನ ಹರಿದಾಕ್ತಾರೆ. ಈಗ ಈ ವಿಚಾರ ಬಿಗುವಿನ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಕಸಾಯಿಖಾನೆ ನಡೀತಾ ಇದ್ದಂತಹ ಜಾಗಕ್ಕೆ ತೆರಳಿ ಮುತ್ತಿಗೆಯನ್ನು ಹಾಕ್ತಿದ್ದಾರೆ. ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಡ ಮಾಡುತ್ತಾ ಇದೆ. ಅಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸದ್ಯಕ್ಕೆ ಮುಳುಬಾಗಿಲಿನಲ್ಲಿ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ಏನು ರಾತ್ರಿಯಿಂದ ಏನು ಮುಳುಬಾಗಿಲಿನಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು. ಅದರಲ್ಲೂ ಸಹ ಏನು ಶ್ರೀರಾಮನ ಏನು ಫ್ಲೆಕ್ಸ್ಗೆ ಕೆಲವು ಕಿಡಿಗೇಡಿಗಳಿಗೂ ಬ್ಲೇಡ್ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿರುವಂತದ್ದು. ಅದರ ಜೊತೆಗೆ ಏನು ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕಿರುವಂತಹ ಫುಟೇಜ್ ಸಮೇತ ಇವತ್ತು ಏನು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಏನು ಇಬ್ಬರು ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ಏನು ಇದರಲ್ಲಿ ಇನ್ನೊಬ್ಬರು ಅಂದ್ರೆ ಮತ್ತೆ ಎಷ್ಟು ಜನರಿದ್ದಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಏನು ಇವತ್ತು ಮುಳುಬಾಗಿಲು ಪಟ್ಟಣದ ಎರಡು ಕಡೆಗಳಲ್ಲಿ ಅಂದ್ರೆ ಜಹಾಂಗೀರ್ ಮೌಲ, ಅದ್ರ ಜೊತೆಗೆ ಏನು ಗುಣಗುಂಟನ ಪಾಳ್ಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನು ಇವತ್ತು ಶ್ರೀರಾಮನ ಜಪ ನಡೀತಾ ಇರುವಂತ ನಿಟ್ಟಿನಲ್ಲಿ ಇವತ್ತು ಈ ಕೃತ್ಯ ನಡೆಸಿರುವಂತದ್ದು ಒಂದು ರೀತಿಯ ಬೇಸರ ಸಂಗತಿ ಅಂತ ಹೇಳ್ಬೋದು. ಏನು 21ರಂದು ಮುಳುಬಾಗಿಲಿನಲ್ಲಿ ಬೃಹದಾಕಾರ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಅಂದ್ರೆ ಏನು ಲವಕುಶ
ಏನು ಜನ್ಮ ಟ್ರಸ್ಟ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ನಿಟ್ಟಿನಲ್ಲಿ ಏನು ಪಟ್ಟಣದಾದ್ಯಂತ ಏನು ಶ್ರೀರಾಮನ ಫ್ಲೆಕ್ಸ್ಗಳು ಸಹ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ರಾತ್ರಿ ಈ ಘಟನೆಯನ್ನು ಮಾಡಿರುವಂತದ್ದು, ಅಂದ್ರೆ ಬ್ಲೇಡಿನಲ್ಲಿ ಏನು ಕೊಯ್ದಿರುವಂತಹ ಘಟನೆ ಇವತ್ತು ಇಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಸಂಸದರು ಮತ್ತೆ ಮುಳಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಇದಕ್ಕೆ ಕುಮ್ಮಕ್ಕು ನೀಡಿರುವಂತಹ ಯಾರೇ ಆಗಿರಲಿ ಅವರು ಕೂಡಲೇ ಬಂಧಿಸುವ ಮೂಲಕ ಈ ಕೃತ್ಯಗಳು ಮತ್ತೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿನ ಸಂಸದರು ಮತ್ತೆ ಶಾಸಕರ ಒತ್ತಾಯವಾಗಿರುವಂತದ್ದು. ಆದರೆ ಏನು ಈ ಕೃತ್ಯ ನಡೆದಿರುವಂತದ್ದು ಒಂದು ರೀತಿಯ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಇವತ್ತು ಎಲ್ಲೆಡೆ ಶ್ರೀರಾಮನ ಜಪ ನಡೀತಾ ಇದೆ. ಅದರಲ್ಲೂ ಸಹ ಏನು ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲ ಪ್ರತಿಷ್ಠಾಪನೆ ನಡೀತಾ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವಂತದ್ದು ಒಂದು ರೀತಿಯ ಬೇಸರ ಸಂಗತಿ ಅನ್ಬೋದು. ಈ ನಿಟ್ಟಿನಲ್ಲಿ ಸಂಸದರು ಸಹ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದರಲ್ಲಿರುವಂತಹ ಆರೋಪಿಗಳು ಮತ್ತೆ ಇದು ಕುಮ್ಮಕ್ಕು ಕೊಟ್ಟಿರುವಂತಹ ಯಾರೇ ಆಗಿ ಆರೋಪಿಗಳಾಗಲಿ ಕೂಡಲೇ ಬಂಧಿಸಬೇಕು ಮತ್ತೆ ಗಡೀಪಾರು ಮಾಡಬೇಕು ಎಂಬ ಒತ್ತಾಯ ಮಾಡಿರುವಂತದ್ದು. ಈಗಾಗಲೇ ಇಲ್ಲಿ ಏನು ಕಸಾಯಿಖಾನೆಗೆ ಸಹ ಬೀಗ ಹಾಕಿರೋದಂದ್ರೆ ಫ್ಲೆಕ್ಸ್ನ ಏನು ಪಕ್ಕದಲ್ಲೇ ಒಂದು ಕಸಾಯಿಖಾನೆ ಇತ್ತು. ಆ ಕಸಾಯಿಖಾನೆಗೂ ಸಹ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಏನು ಈಗಾಗಲೇ ಏನು ನಗರಸಭೆ ಅಂದ್ರೆ ಪುರಸಭೆ ಅಧಿಕಾರಿಗಳು ಬಂದು ಏನು ಸೀಲನ್ನು ಒತ್ತಿರೋ ಅಂದ್ರೆ ಆ ಜಖ ಮಾಡಿರುವಂತದ್ದು, ಅಂದ್ರೆ ಅಲ್ಲಿ ಕಸಾಯಿಖಾನೆಗೆ ಬೀಗ ಜಡಿದಿರುವಂತಹ ಕೆಲಸಕ್ಕೂ ಮುಂದಾಗಿರುವಂತದ್ದು. ಇನ್ನು ಇದಕ್ಕೆ ಇಲ್ಲಿನ ಕಸಾಯಿಖಾನೆಯ ವ್ಯಕ್ತಿಯೊಬ್ಬರು ಕುಮ್ಮಕ್ಕು ಕೊಡ್ತಾ ಇರೋ ನಿಟ್ಟಿನಲ್ಲಿ ಪೊಲೀಸರು ಸಹ ಅವರ ತಲಾಸೆಗೆ ಮುಂದಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಂಗಳ ವಾದ್ಯ ಮೊಳಗುತ್ತೆ. ಆ ಮಂಗಳ ವಾದ್ಯವನ್ನು ಮೊಳಗಿಸುವಂಥವರು ಕರ್ನಾಟಕದ ರಾಮನಗರದವರು ಅನ್ನೋದೇ ಈಗ ಹೆಮ್ಮೆಯ ವಿಚಾರ. ವಿದ್ವಾನ್ ವಿಜಯ್ ಕುಮಾರ್ ತಂಡದಿಂದ ಮಂಗಳ ವಾದ್ಯವನ್ನು ನುಡಿಸಲಾಗುತ್ತೆ. 10 ಮಂದಿಯ ತಂಡದೊಂದಿಗೆ ಅಯೋಧ್ಯೆಗೆ ವಿಜಯ್ ಕುಮಾರ್ ಮತ್ತು ತಂಡ ತೆರಳುತ್ತಾ ಇದೆ. ತಂಡದೊಂದಿಗೆ ಅಯೋಧ್ಯೆಗೆ ವಿಜಯ್ ಕುಮಾರ್ ಅವರು ತೆರಳುತ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 2008ರಿಂದ ಅಯೋಧ್ಯೆಯಲ್ಲಿ ಮಂಗಳ ವಾದ್ಯವನ್ನು ನುಡಿಸ್ತಾ ಇರುವಂಥ ಈ ತಂಡ ರಾಮನವಮಿ ಎಂದು ಮಂಗಳವಾದ್ಯವನ್ನು ನುಡಿಸುತ್ತೆ. ಅಯೋಧ್ಯೆಯಲ್ಲಿ ಮೊಳಗಲಿದೆ ರಾಮನಗರದ ಮಂಗಳವಾದ್ಯ. ಆ ತಂಡದೊಂದಿಗೆ ನಮ್ಮ ರಿಪಬ್ಲಿಕ್ ಟೀಮ್ ಕೂಡ ಮಾತುಕತೆಯನ್ನು ಕೂಡ ನಡೆಸಿದೆ. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೀವೇನು ನೋಡ್ತಾ ಇದ್ದೀರಿ, ಇದೇ ವಿದ್ವಾನ್ ವಿಜಯ್ ಕುಮಾರ್ ಅವರ ತಂಡ. ಈ ತಂಡ ಅಯೋಧ್ಯೆಗೆ ತೆರಳುತ್ತಾ ಇದೆ. 10 ಜನರಿರುವಂಥ ಈ ತಂಡ ಅಯೋಧ್ಯೆಗೆ ತೆರಳಿ ಅಲ್ಲಿ ಮಂಗಳ ವಾದ್ಯವನ್ನು ನುಡಿಸ್ತಾರೆ. ಕೋಟ್ಯಾಂತರ ರಾಮ ಭಕ್ತರ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಇನ್ನೇನೋ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅದು ಪ್ರಮುಖವಾಗಿ ಕರುನಾಡಿನ ಶಿಲ್ಪಿ ಕೆತ್ತಿದಂತಹ ಒಂದು ರಾಮಲಲ್ಲ ಮೂರ್ತಿ ಕೂಡ ಆ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಇಡೀ ಕರುನಾಡಿಗೆ ಹೆಮ್ಮೆಯ ವಿಚಾರವಾದರೆ, ಆ ಒಂದು ಸುಸಂದರ್ಭದಲ್ಲಿ ನಾದಸ್ವರವನ್ನು ನುಡಿಸ್ತಕ್ಕಂಥದ್ದು ರಾಮನ ಹೆಸರಿನ ಜಿಲ್ಲೆಯಾದಂತಹ ರಾಮನಗರದ ಡೋಲು ವಿದ್ವಾಂಸ ವಿಜಯ್ ಕುಮಾರ್ ಅವರ ತಂಡ. ನಿಜಕ್ಕೂ ಅದು ಸಂತೋಷದ ವಿಚಾರ. ಜೊತೆಗೆ ಡೋಲು ವಿದ್ವಾಂಸರಾದಂಥ ವಿಜಯ್ ಕುಮಾರ್ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಒಂದು ಸುಸಂದರ್ಭದಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನು, ಹೇಗೆ ಅನಿಸ್ತಾ ಇದೆ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತೊಂದಿಲ್ಲ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ಈಗ ಪ್ರಮುಖವಾಗಿ ಸಾಕಷ್ಟು ಜನ ಕಲಾವಿದರುಗಳು ಕೂಡ ಇಡೀ ದೇಶದಾದ್ಯಂತ ಇದ್ದಾರೆ, ಸಾಕಷ್ಟು ವಿದ್ವಾಂಸರುಗಳಿದ್ದಾರೆ. ಆದರೆ ತಮಗೆ ಈ ಸೌಭಾಗ್ಯ ಒದಗಿ ಬಂದಂಥದ್ದು ಹೇಗೆ ಸರ್? ಇದು ನಮ್ಮ ಪೂರ್ವಜನ್ಮದ ಸುಕೃತ. ಹಾಗಾಗಿ ನಮ್ಮ ಗೋಪಾಲ್ಜಿ ಮತ್ತು ಟ್ರಸ್ಟ್ ಅಧ್ಯಕ್ಷರಾದಂತಹ ಚಂಪತ್ರಾಯ್ ಅವರೆಲ್ಲ ತೀರ್ಮಾನ ಮಾಡಿ ಪೇಜಾವರ ಶ್ರೀಗಳು ಎಲ್ಲ ಅವರು ಇದು ಮಾಡಿ ನಮಗೆ ಇದನ್ನು ಮಾಡಿದ್ದಾರೆ, ಹೊಣೆ ಹೊರಿಸಿದ್ದಾರೆ. ಅಲ್ಲ, ರಾಮ ಮಂದಿರದ ಟ್ರಸ್ಟ್ಗೂ ನಿಮಗೂ ಹೇಗೆ ಕಾಂಟ್ಯಾಕ್ಟ್ ಸರ್? ನಾನು 15 ವರ್ಷಗಳಿಂದ ನಾನು ಅಲ್ಲಿ ವಾದ್ಯ ನುಡಿಸ್ತಾ ಇದ್ದೀನಿ. ಅಯೋಧ್ಯೆ ರಾಮ ಮಂದಿರದಲ್ಲಿ 15 ವರ್ಷಗಳಿಂದ ಪ್ರತಿ ರಾಮನವಮಿ ಬ್ರಹ್ಮೋತ್ಸವನ ಅಯೋಧ್ಯೆಯಲ್ಲೇ ನುಡಿಸ್ತೀನಿ ಸರ್. ಹಾಗಾಗಿ ಅವರು ನಮಗೆ ತುಂಬ ಪರಿಚಯ, ಹಾಗಾಗಿ ಕಾರ್ಯಕ್ರಮ ಹೇಳಿದೆ. ಇದಿಷ್ಟು ಆ ವಿದ್ವಾನ್ ವಿಜಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ನಿಜಕ್ಕೂ ಕೂಡ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ಒಂದು ನಾದಸ್ವರವನ್ನು ನುಡಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಮಹಾದೇವ ಸ್ವಾಮಿ ಕುರುಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಖುದ್ದು ನಮ್ಮ ರಾಮನಗರ ಪ್ರತಿನಿಧಿಯಾಗಿರುವಂಥ ಮಹಾದೇವ ಸ್ವಾಮಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಆ ಒಂದು ವಾದ್ಯ ತಂಡದೊಂದಿಗೆ ಅವರು ಮಾತುಕತೆಯನ್ನು ಕೂಡ ನಡೆಸಿದರು. ಯಾವತ್ತು ಹೊರಡ್ತಿದ್ದಾರೆ ಅವರು, ಎಷ್ಟು ದಿನಗಳ ಕಾಲ ಅಯೋಧ್ಯೆಯಲ್ಲಿ ಉಳಿದುಕೊಳ್ತಾರೆ? 2008ರಿಂದಲೂ ಕೂಡ ಅವರು ಅಯೋಧ್ಯೆಯಲ್ಲಿ ಈ ಒಂದು ವಾದ್ಯವನ್ನು ನುಡಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಕೊಡ್ಬೋದಾ?
ಹೌದು ನಾಗೇಂದ್ರ ಬಾಬು, ಯಾಕಂದ್ರೆ ಇವರು ಏನು ಡೋಲು ವಿದ್ವಾಂಸರಾಗಿರ್ತಕ್ಕಂಥದ್ದು ಏನು ಪ್ರತಿ ವರ್ಷ ಅಂದ್ರೆ 2008ರಿಂದ ಪ್ರತಿ ರಾಮನವಮಿಯ ದಿನದಂದು ಅವರು ಅಯೋಧ್ಯೆಗೆ ತೆರಳುತ್ತಾ ಇದ್ರು. ಅಯೋಧ್ಯೆಗೆ ತೆರಳಿ ಅಲ್ಲಿ ಅಯೋಧ್ಯೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ರು, ಮಂಗಳವಾದ್ಯವನ್ನು ನುಡಿಸುವಂತದ್ದು, ನಾದಸ್ವರವನ್ನ ನುಡಿಸಿಕೊಂಡು ಬರ್ತಾ ಇದ್ರು. ಈಗ ಏನಂದ್ರೆ ರಾಮ ದೇವರ ಏನು ನಿರ್ಮಾಣ ಸಮಿತಿ ಏನಿದೆ ಆ ಸಮಿತಿಯಿಂದ ಈಗ ಅವ್ರ ಕರೆಯನ್ನು ಬಂದಿರುವಂತದ್ದು. 19ನೇ ತಾರೀಕು ಅವರು ರಾಮನಗರದಿಂದ ಹೊರಡ್ತಾರೆ. ಇಲ್ಲಿಂದ ಹೊರಟು 21ನೇ ತಾರೀಕು ಅಲ್ಲಿಗೆ ತಲುಪಿ ಅಲ್ಲಿ ಏನೋ ಫಾರ್ಮಾಲಿಟೀಸ್ ಏನಿದೆ ಎಲ್ಲವನ್ನೂ ಕೂಡ ಮುಗಿಸಿ ನಂತರ ಅವರು ನಿಗದಿ ಮಾಡಿದಂತ ಸ್ಥಳದಲ್ಲಿ ಎಲ್ಲಿ ಅವರ ವಾದ್ಯ ತಂಡ ವಾದ್ಯವನ್ನು ನುಡಿಸಬೇಕು ಅಂತ ಹೇಳ್ತಾರೋ ಅಲ್ಲಿ ವಾದ್ಯವನ್ನ ನುಡಿಸ್ತಾರೆ. ಯಾಕಂದ್ರೆ ಇದು ನಿಜಕ್ಕೂ ಕೂಡ ರಾಮನಗರದ ಜನತೆಗೆ ಒಂದು ರೀತಿಯಲ್ಲಿ ಒಂದು ಸೌಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಾಗೇಂದ್ರ ಬಾಬು. ಯಾಕಂದ್ರೆ ರಾಮ ಮಂದಿರ ಅಂತನ್ನುವಂತಹ ವಿಚಾರ ಬಂದಾಗ ರಾಮದೇವರ ಬೆಟ್ಟಕ್ಕೂ ಜೊತೆಗೆ ರಾಮನ ಹೆಸರು ರಾಮನಗರ ಅಂತ ಬರ್ಲಿಕ್ಕೂ ಕೂಡ ಪ್ರಮುಖವಾದಂತಹ ಕಾರಣ ಕೂಡ ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಮನಗರದ ಜನತೆಗೂ ಕೂಡ ಇದು ಖುಷಿಯ ವಿಚಾರವಾಗಿದೆ. ಯಾಕಂದ್ರೆ ಬಹಳ ಕೋಟ್ಯಾಂತರ ರಾಮ ಭಕ್ತರ ಕನಸಾಗಿರುವಂತದ್ದು ಈಗ ಕ್ಷಣಗಳನ್ನೇ ಆರಂಭವಾಗಿದೆ ಏನೋ ಉದ್ಘಾಟನೆಗೆ. ಅದರಲ್ಲೂ ಕೂಡ ಏನು ಕರುನಾಡಿನ ಶಿಲ್ಪಿ ಕೆತ್ತಿರ್ತಕ್ಕಂತಹ ವಿಗ್ರಹವೇ ಕೂಡ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಕರುನಾಡಿನ ಒಂದು ಮಂಗಳವಾದ್ಯ ತಂಡ ಅಲ್ಲಿ ನುಡಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿನ ಜನತೆ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ನಾಗೇಂದ್ರ ಬಾಬು. ನಿಮ್ಮೆಲ್ಲ ಮಾಹಿತಿಗಾಗಿ